Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ಸೊ ನಾನು ಸ್ವಲ್ಪ ತುಂಬ ಲೇಟ್ ಮಾಡ್ತಿದ್ದೀನಿ ಸ್ಕಿನ್ ಕೇರ್ ವೀಡಿಯೋಸ್ನ ಅಪ್ಡೇಟ್ ಮಾಡೋದು, ಕ್ಷಮಿಸಿ. ಕ್ವಿಕ್ಕಾಗಿ ಇವತ್ತಿನ ಕಂಟೆಂಟ್ ಏನಂತ ಹೇಳೋದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಮತ್ತು ಜಾಸ್ತಿ ಸಪೋರ್ಟ್ ಬರಲಿ ಅಂತ ಕೇಳ್ತೀನಿ. ಸೊ ಡಿಫ್ರೆಂಟ್ ಸ್ಕಿನ್ ಕೇರ್ ಜೊತೆಗೆ ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ಸ್ನ ಪೋಸ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಸ್ವಲ್ಪ ಟೈಮ್ ಇಲ್ಲ, ಅದಕ್ಕೋಸ್ಕರ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ. ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ವೀಡಿಯೋಸ್ ಮಾಡೋದಕ್ಕೆ. ಸೊ ಇವತ್ತಿನ ಕಂಟೆಂಟ್ ಏನಂತ ಹೇಳ್ಬಿಡ್ತೀನಿ. ಇವತ್ತು ನಾನು ಫೇಸ್ ಟೋನರ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಫೇಸ್ ಟೋನರ್ ತುಂಬ ಇಂಪಾರ್ಟೆಂಟಾ ಸ್ಕಿನ್ ಕೇರಲ್ಲಿ ಅಥವಾ ಇಂಪಾರ್ಟೆಂಟ್ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಅದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತೀನಿ. ಟೋನರ್ಸಿಂದ ಎಷ್ಟು ಬೆನಿಫಿಟ್ಸು, ಏನು ಬೆನಿಫಿಟ್ಸ್ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಇಲ್ಲಿ ಫೇಸ್ ಟೋನರ್ಸ್ ಅಂದರೆ ಏನಂತ ಹೇಳ್ಕೊಡ್ತೀನಿ. ಬೇಸಿಕಲಿ ಫೇಸ್ ಟೋನರ್ಸ್ ಬಂದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಸ್ಕಿನ್ ಎಕ್ಸ್ಪೋಲಿಯೇಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಅಂದರೆ ಕ್ಲಿನ್ಸಿಂಗಿಗೂ ಕೂಡ ಫೇಸ್ ಟೋನರ್ಸ್ನ ಯೂಸ್ ಮಾಡ್ತೀವಿ. ಫೇಸ್ ಟೋನರ್ಸ್ ಬಂದು ಇಟ್ ಇಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಅಷ್ಟೇ, ವಾಟ್ರಿ ಬೇಸ್ಡಾಗೆ ಇರುತ್ತೆ, ನೀರು ಥರನೇ ಇರುತ್ತೆ. ಸೊ ಅದು ರೋಸ್ ವಾಟರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇರೋವಂಥ ಟೋನರ್ಸ್ ಆಗಿರ್ಬೋದು. ಸೊ ವಾಟರ್ ಬೇಸ್ಡ್ ಇರೋವಂಥ ಲಿಕ್ವಿಡ್ನ ನಾವು ಫೇಸ್ ಟೋನರ್ಸ್ ಅಂತ ಕರಿತೀವಿ. ಸೊ ಇದನ್ನು ನಿಮ್ಮ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಆಗಿ ಯೂಸ್ ಮಾಡಬೇಕು. ಸೊ ಇವಾಗ ಫೇಸ್ ಟೋನರ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ ಅಂದ್ಕೊಳ್ತೀನಿ. ಏನಕ್ಕೆ ಟೋನರ್ಸ್ ಬೇಕು? ಸೊ ಟೋನರ್ಸ್ ಏನಕ್ಕೆ ಬೇಕು ಅಂತಂದರೆ ನಮ್ಮ ಸ್ಕಿನ್ನನ್ನು ಕ್ಲಿನ್ಸ್ ಮಾಡೋದಕ್ಕೆ ಅಂದರೆ ಡರ್ಟ್ನ ರಿಮೂವ್ ಮಾಡೋದಕ್ಕೆ 1 ಪಾಯಿಂಟ್. ಇನ್ನೊಂದು ಬಂದು ಫಸ್ಟ್ ಸ್ಟೆಪ್ ಆಗಿ ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ತೀವಲ್ಲ, ಆವಾಗ ನಿಮ್ಮ ಸ್ಕಿನ್ ಹೈಡ್ರೇಷನ್ನ ಬೂಸ್ಟ್ ಮಾಡೋದಕ್ಕೂ ಕೂಡ ಟೋನರ್ ಬೇಕಾಗುತ್ತೆ. ಸೊ ಇವೆರಡು ಸ್ಟೆಪ್ಸ್ಗೋಸ್ಕರ ನಮಗೆ ಟೋನರ್ನ ಯೂಸ್ ಮಾಡ್ತೀವಿ. ಸೊ ಟೋನರ್ಸ್ ಅಂದರೆ ಏನು ಮತ್ತು ಟೋನರ್ಸ್ ಏನಕ್ಕೆ ಬೇಕು ಅಂತ ನೀವು ತಿಳ್ಕೊಂಡ್ರಿ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಫೇಸ್ ಟೋನರಿಂದ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ, ಓಕೆನಾ? ಫೇಸ್ ಟೋನರಿಂದ ಫಸ್ಟ್ ಪಾಯಿಂಟ್ ಯೂಸ್ ಆಗೋದೇನೆಂದರೆ ನಿಮ್ಮ ಸ್ಕಿನ್ನನ್ನು ರಿಫ್ರೆಶ್ ಆಗಿ ಇಟ್ಕೊಳ್ಳುತ್ತೆ. ರಿಫ್ರೆಶ್ ಆಗಿ ಅಂದರೆ ಸ್ವಲ್ಪ ಹೆಲ್ದಿಯಾಗಿ ಸಾಫ್ಟಾಗಿ ಇಟ್ಕೊಳ್ಳೋದಕ್ಕೆ ಫೇಸ್ ಟೋನರ್ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಎವ್ರಿಡೇ ಬೇಸಿಸ್ ಯೂಸ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆ ಇಂಪ್ಯಾಕ್ಟ್ ಇರುತ್ತೆ ನಿಮ್ಮ ಸ್ಕಿನ್ ಮೇಲೆ. ನೆಕ್ಸ್ಟ್ ಒನ್ ಬಂದು ನಿಮ್ಮ ಫೇಸಲ್ಲಿ pH ಲೆವೆಲ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ನೀರಿನ ಅಂಶನ ಕೂಡ ನಿಮ್ಮ ಸ್ಕಿನ್ನಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಟೋನರ್ ಯೂಸ್ ಮಾಡೋದ್ರಿಂದ. ಅಂದರೆ ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಎವ್ರಿಡೇ ನೀವು ಈ ಟೋನರ್ನ ನಿಮ್ಮ ಸ್ಕಿನ್ನಲ್ಲಿ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಪೋರ್ಸ್ ಇರುತ್ತಲ್ಲ, ಅಂದರೆ ಸ್ಕಿನ್ನಲ್ಲಿ ಇರೋ ಅಂಥ ಚಿಕ್ಕ ತೂತ್ಗಳು ಒಬ್ಬೊಬ್ಬರಿಗೆ ತುಂಬ ಕಾಣಿಸುತ್ತೆ ಸ್ಕಿನ್ನಲ್ಲಿ, ಓಕೆನಾ? ಸೊ ಎವ್ರಿಡೇ ಟೋನರ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಸೈಜ್ನ ಕೂಡ ನೀವು ಮಿನಿಮೈಸ್ ಮಾಡ್ಬೋದು, ಓಕೆನಾ? ಆ ದೊಡ್ಡ ಸೈಜಲ್ಲಿ ಕಾಣಿಸೋವಂಥ ಪೋರ್ಸು ನೀವು ಎವ್ರಿಡೇ ಬೇಸಿಸ್ ಟೋನರ್ ಯೂಸ್ ಮಾಡ್ತಾ ಬಂದಾಗೆ ಅದೇ ಸೈಜ್ ಮಿನಿಮೈಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಫೈನಲ್ ಇಂಪಾರ್ಟೆಂಟ್ ಸ್ಟೆಪ್ ಬಂದು ನಿಮ್ಮ ಸ್ಕಿನ್ನ ಆಲ್ ಓವರ್ ಡೇ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ನಿಮ್ಮ ಸ್ಕಿನ್ನಿಗೆ ಟೋನರಿಂದ ಯೂಸಸ್ ಇರೋದು. ಅಂದರೆ ಎಕ್ಸಾಂಪಲ್, ನಿಮಗೆ ಡ್ರೈ ಸ್ಕಿನ್ ಇದೆ ಅಂತಂದರೆ ಟೋನರ್ನ ಆ್ಯಡ್ ಮಾಡೋದು ಬೆಸ್ಟ್. ಯಾಕಂದರೆ ನಿಮಗೆ ಜಾಸ್ತಿ ಎಷ್ಟು ಮಾಯ್ಶ್ಚರೈಸ್ ಆಗುತ್ತೆ ನಿಮ್ಮ ಸ್ಕಿನ್ ಅಷ್ಟು ಹೆಲ್ದಿಯಾಗಿರುತ್ತೆ. ಡ್ರೈ ಸ್ಕಿನ್ ಅವರಿಗೆ ಬ್ರೇಕ್ಔಟ್ ಆಗಲ್ಲ ಸ್ಕಿನ್ನು. ಮತ್ತು ಪಿಂಪಲ್ಸ್ ಇದೆಲ್ಲ ಬರೋದು ಕೂಡ ಸಮ್ಟೈಮ್ಸ್ ಸ್ಕಿನ್ ಬ್ರೇಕ್ಔಟ್ ಆಗೋದ್ರಿಂದನೂ ಕೂಡ ಪಿಂಪಲ್ಸ್ ಬರುತ್ತೆ ಅಲ್ವಾ. ಸೊ ಟೋನರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಮಾಯ್ಶ್ಚರಾಗಿ ಇಟ್ಕೊಳ್ಳುತ್ತೆ ಸ್ಕಿನ್ನ. ಹಾಗಾಗಿ ನಿಮಗೆ ಸ್ಕಿನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮೇ ಬಿ ಲೈಕ್ ಔಟ್ ಆಫ್ 150 ಮೆಂಬರ್ಸಿಗೆ ಟೋನರ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇನ್ನು 50 ಮೆಂಬರ್ಸ್ ಅವರೇನಾದರೂ ಸ್ವಲ್ಪ ಅಲರ್ಜಿಕ್ ಇದ್ದರೆ, ಸೆನ್ಸಿಟಿವ್ ಸ್ಕಿನ್ ಇದ್ದರೆ, ಯಾಕಂದರೆ ಟೋನರಲ್ಲಿ ಸಮ್ ಅಮೌಂಟ್ ಆಫ್ ಆ್ಯಸಿಡ್ ಇರುತ್ತೆ. ಅಂದರೆ ಆ್ಯಸಿಡ್ ಅಂದರೆ ಕೆಟ್ಟ ಆ್ಯಸಿಡ್ ಅಂತ ಏನಿಲ್ಲ, ನಮ್ಮ ಸ್ಕಿನ್ನಿಗೆ ಬೇಕಾಗಿರೋ ಅಂಥದ್ದು. ಸೊ ಇದು ಎಕ್ಸಾಂಪಲ್, ಇವಾಗ ಹೈಲೋರೆನಿಕ್ ಆ್ಯಸಿಡ್ ಅದು ಇದು ಏನಾದರೂ ಒಂದು ಟೋನರ್ಸಲ್ಲೂ ಕೂಡ ಸಿಗುತ್ತೆ. ಸೊ ಆ ಥರ ಅಲರ್ಜಿಕ್ ರಿಯಾಕ್ಷನ್ ಇರೋರಿಗೆ ಮಾತ್ರ ಅಡ್ಜಸ್ಟ್ ಆಗಲ್ಲ. ನಾನು ಏನಕ್ಕೆ 50-50 ಇಟ್ಟೆ ಅಂದರೆ, ಟೋನರ್ಸ್ನ ನೀವು ಅಂಟಿಲ್ ಟ್ರೈ ಮಾಡೋ ತನಕ ಹೇಳೋಕ್ಕಾಗಲ್ಲ ನಿಮ್ಗೆ ಸೆಟ್ ಆಗುತ್ತಾ ಅಥವಾ ಇಲ್ಲ ಅಂತ. ಸೊ ಅದಕ್ಕೆ ನಿಮ್ಗೆ ಟೋನರ್ ಸೆಟ್ ಆಗಿಲ್ಲ ಅಂದರೆ ಸಮ್ಟೈಮ್ಸ್ ರೋಸ್ ವಾಟರ್ ಯೂಸ್ ಮಾಡ್ಬೋದು, ರೈಸ್ ವಾಟರ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು
ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಎಲ್ಲರೂ ಯೂಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಟೋನರ್ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ನೀವೇನು ಮಾಡಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಚಿಕ್ಕ ಚಿಕ್ಕ ಬಾಟಲ್ ಅಷ್ಟೇ ತಗೊಂಡು ಟ್ರಯಲ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಅದು ಸೆಟ್ ಆಯಿತು ಅಂತಂದರೆ ನೀವು ಕಂಟಿನ್ಯೂಸ್ಲಿ ಟೋನರ್ನ ಕೂಡ ನಿಮ್ಮ ಫಸ್ಟ್ ಸ್ಟೆಪ್ ಆಫ್ ಸ್ಕಿನ್ ಕೇರ್ ಅಂತ ಯೂಸ್ ಮಾಡ್ಕೊಳ್ಬೋದು. ದೆನ್ ಇವಾಗ ಟೋನರಿಂದ ಏನು ಯೂಸಸ್ಸು, ಯಾಕೆ ಬೇಕು, ಅದರಲ್ಲಿ ಏನಿರುತ್ತೆ ಏನು ಅಂತದ್ದು ನೀವು ತಿಳ್ಕೊಂಡ್ರಿ ಅಲ್ವಾ. ಸೊ ನೆಕ್ಸ್ಟ್ ಬಂದು ಟೋನರ್ ನನಗೆ ಇದೇ ಬ್ರ್ಯಾಂಡ್ ಬೇಕು, ಅದೇ ಬ್ರ್ಯಾಂಡ್ ಬೇಕು, ಇದೇ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಯೂಸ್ ಮಾಡಿ, ಅಥವಾ ನಿಮಗೆ ಮನೆಯಲ್ಲಿ ರೈಸ್ ವಾಟರ್ ಮಾಡೋಕ್ಕೆ ಬರುತ್ತೆ ಅಂದರೆ ರೈಸ್ ವಾಟರ್ ಮಾಡಿ ಯೂಸ್ ಮಾಡಿ. ಇಲ್ಲ ಅಂತಂದರೆ ಒಂದಷ್ಟು ಬ್ರ್ಯಾಂಡಲ್ಲಿ ಕೂಡ ಕಡಿಮೆ ಪ್ರೈಸ್ಗೆ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಟೋನರ್ ಸಿಗುತ್ತೆ. ಸೊ ತಗೊಂಡು ಯೂಸ್ ಮಾಡ್ಬೋದು. ಓಕೆ, ನಾನು ಪರ್ಸ್ನಲಿ ಇಷ್ಟಪಟ್ಟು ಯೂಸ್ ಮಾಡೋ ಟೋನರ್ ಯಾವ್ದಾವುದು ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ದ ಫಸ್ಟ್ ಒನ್ ಬಂದು ಮಿನಿಮಲಿಸ್ಟ್ ಅವ್ರದ್ದು. ಮಿನಿಮಲಿಸ್ಟ್ ಏನು ಗೊತ್ತಾ, ಅಫೋರ್ಡಬಲ್ ಇದು ಆಲ್ಮೋಸ್ಟ್ ಎಷ್ಟು $399 ರೂಪೀಸ್ ಇದೆ. ಸಮ್ಟೈಮ್ಸ್ ನಿಮಗೆ ಆಫರಲ್ಲಿ $350, $320 ಈ ಥರ ಎಲ್ಲ ಸಿಗುತ್ತೆ. ಇದು ನಿಮಗೆ ಕಾಂಬಿನೇಷನ್ ಆಫ್ ಪಾಲಿಹೈಡ್ರಾಕ್ಸಿ ಆಸಿಡ್ PHA 3% ಇರುತ್ತೆ. ಬೇಸಿಕಲಿ ಈ ಪಾಲಿಹೈಡ್ರಾಕ್ಸಿ ಆಸಿಡ್ದು ಅಂದರೆ PHA ಆಸಿಡ್ ಯೂಸಸ್ ಏನಂತಂದರೆ ಇದು ನಿಮ್ಮ ಸ್ಕಿನ್ನಲ್ಲಿರೋ ಸೆಲ್ಸ್ನ ಕೂಡ ಬೂಸ್ಟ್ ಮಾಡುತ್ತೆ. ಸ್ಕಿನ್ನಲ್ಲಿರೋ ಫೈನ್ ಲೈನ್ಸ್, ರಿಂಕಲ್ಸ್ ಇದೆಲ್ಲನೂ ಸ್ವಲ್ಪ ಮಿನಿಮೈಸ್ ಮಾಡೋದಕ್ಕೆ ಈ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ. ಒಟ್ಟಿನಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ನಿಮ್ಮ ಸ್ಕಿನ್ ಬೂಸ್ಟ್ ಮಾಡುತ್ತೆ ಈ ಆ್ಯಸಿಡ್. ಓಕೆನಾ, ಟೋಟಲಿ ಹೇಳ್ಬೇಕಂದ್ರೆ ಈ ಟೋನರ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ದರೆ ನಿಮಗೇನಾದರೂ ಒಂದ್ಸರಿ ಪ್ಯಾಚ್ ಟೆಸ್ಟ್, ಯಾರೇ ಆಗಲಿ ಪ್ಯಾಚ್ ಟೆಸ್ಟ್ ಮಾಡಬೇಕು. ಸೊ ಬಟ್ ಅದರ್ ಸ್ಕಿನ್ ಅಡ್ಜಸ್ಟ್ ಬೇಗ ಆದರೆ, ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ. ಹೇಳೋಕ್ಕಾಗಲ್ಲ ಅಡ್ಜಸ್ಟ್ ಆಗುತ್ತೆ ಇಲ್ಲ ಅಂತ ಸೆನ್ಸಿಟಿವ್ ಸ್ಕಿನ್ ಅವರು, ಯಾಕಂದರೆ ಇದರಲ್ಲಿರೋ ಪಾಲಿಹೈಡ್ರಾಕ್ಸಿ ಆ್ಯಸಿಡ್ ಸಮ್ಟೈಮ್ಸ್ ಸಮ್ ಸ್ಕಿನ್ ಟೈಪ್ಸ್ ಅವ್ರಿಗೆ ಅಂದರೆ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆದರೂ ಆಗುತ್ತೆ, ಇಲ್ಲ ಆಗದೆ ಇರ್ಬೋದು. ಸೊ ಅದಕ್ಕೆ ಓಕೆ ನೋಡ್ಕೊಂಡು ಟ್ರೈ ಮಾಡಿ. ಇದು ಅಫೋರ್ಡಬಲ್ ಮತ್ತು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಈ ಟೋನರಲ್ಲಿ. ಪರ್ಸ್ನಲಿ ಇಟ್ ಈಸ್ ಇನ್ ಮೈ ಫೇವ್ರೆಟ್ ಲಿಸ್ಟ್ ಆಲ್ವೇಸ್. ಈ ಟೋನರ್ ಆ್ಯಕ್ಚುಲಿ ಖಾಲಿಯಾಗಿದೆ, ಇದ್ರೆ ಇನ್ನೊಂದು 1 or 2 ಡ್ರಾಪ್ಸ್ ಇರ್ಬೋದಷ್ಟೇ. ನೆಕ್ಸ್ಟ್ ಟೋನರ್ ಬಂದು ಅಕ್ವಾಲಾಜಿಕಾ ಬ್ರ್ಯಾಂಡಿಂದ. ಇದು ಸೂಪರ್ ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ಒರಿಜಿನಲ್ ಬಂದು ಅರೌಂಡ್ $249 ರೂಪೀಸು. ಇದು ನನಗೆ $190 ರೂಪೀಸ್ ಅಥವಾ $200 ರೂಪೀಸಿಗೆ ಸಿಕ್ಕಿದೆ ನೈಕಾ ಪಿಂಕ್ ಸೇಲಲ್ಲಿ ತೊಗೊಂಡಿದ್ದಾಗ. ಬಟ್ ಏನಕ್ಕೆ ಸೂಪರ್ ಅಫೋರ್ಡಬಲ್ ಅಂತ ಹೇಳ್ತೀನಿ ಅಂದರೆ, ಇದರಲ್ಲಿ ನಿಮಗೆ ಕೋಕೋನಟ್ ವಾಟರ್ ಪ್ಲಸ್ ಹೈಲೋರನಿಕ್ ಆ್ಯಸಿಡ್ ಕಾಂಬಿನೇಷನ್ ಸಿಗುತ್ತೆ. ಸೊ ಇದರಲ್ಲಿ ಕೋಕೋನಟ್ ವಾಟರ್ ಬಂದು ನ್ಯಾಚುರಲಿ ಏನಾಗುತ್ತೆ, ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕ್ಕೆ, ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಇಂಟೇಕ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ಒಂದು 15 ಮಿನಿಟ್ಸ್ ಕೋಕೋನಟ್ ವಾಟರ್ನ ಫೇಸ್ಗೆ ಹಚ್ಚಿ ಒಂದು 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡೋದ್ರಿಂದನೂ ನೀವು ಅಲ್ಲೇ ಸ್ಪಾಟಲ್ಲಿ ಗ್ಲೋ ನೋಡ್ಬೋದು. ಸೊ ಜಸ್ಟ್ ಲೈಕ್ ದಟ್ ಇದರಲ್ಲಿ ಕೋಕೋನಟ್ ವಾಟರ್ ಪ್ಲಸ್ ಹೈಲೋರನಿಕ್ ಆ್ಯಸಿಡ್ ಬಂದು ಅಗೇನ್ ಇಟ್ ಬೂಸ್ಟ್ ಯುವರ್ ಸ್ಕಿನ್ pH ಲೆವೆಲ್, ಅಂದರೆ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಸೆಲ್ಸ್ನ ಕೂಡ ಬೂಸ್ಟ್ ಮಾಡುತ್ತೆ ಹೈಲೋರನಿಕ್ ಆ್ಯಸಿಡ್. ಸೊ ಅದೆರಡು ಕಾಂಬಿನೇಷನ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ವಿತ್ ಒಳ್ಳೆ ಕಾಂಬಿನೇಷನ್, ಸೂಪರ್ ಅಫೋರ್ಡಬಲ್ ಪ್ರೈಸು. ಇದು ನಾನು ಇವಾಗ ರೀಸೆಂಟಾಗಿ ಟ್ರೈ ಮಾಡಿದೆ. ಮೇ ಬಿ ಇದನ್ನು ನಾನು ಹಾಕಿ ಒಂದು 15 ಡೇಸಿಂದ ಅಪ್ಲೈ ಮಾಡ್ತಿದ್ದೀನಿ. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ತುಂಬ ಚೆನ್ನಾಗಿದೆ. ಓಕೆ, ಈ ಪ್ರೈಸಿಗೆ ನನಗೆ $190 ರೂಪೀಸಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥ ಟೋನರ್ ಇದು. ಓಕೆನಾ, ಇದು ಅಕ್ವಾಲಾಜಿಕಾ ಬ್ರ್ಯಾಂಡಿಂದ. ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ದೆಲ್ಲ. ಓಕೆ, ದೆನ್ ಹಿಯರ್ ಕಮ್ಸ್ ಇದು ಲಾಸ್ಟ್ ಒನ್. ಸೊ ನನ್ನ ಹತ್ರ ಇರೋದ್ರಲ್ಲಿ ಲಾಸ್ಟ್ ಒನ್ ಟೋನರ್ ಇದು ನಾನು ಲೆನಿಕ್ ಬ್ರ್ಯಾಂಡಿಂದ ತೊಗೊಂಡಿದ್ದು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ನನ್ನ ರೇಂಜಿಗೆ. ಓಕೆ, ಇದು 700 ಚೇಂಜ್ ಕೊಟ್ಟಿದ್ದು. ಇದರ ಒರಿಜಿನಲ್ ಕಾಸ್ಟ್ ಏನಂದರೆ $750 ರೂಪೀಸ್ ಕೊಟ್ಟಿದ್ದು. ₹1 ಕೂಡ ಡಿಸ್ಕೌಂಟ್ ಸಿಕ್ಕಿಲ್ಲ ಈ ಟೋನರಲ್ಲಿ. 750ಗೆ 750ನೇ ಕೊಟ್ಟು ತಗೊಂಡೆ ಈ ಟೋನರು. ಹೇಗಿದೆ ಅಂದರೆ ಮಿಲ್ಕ್ ಫಾರ್ಮಲ್ಲಿದೆ ನೋಡಿ ಈ ಥರ. ಓಕೆ, ಇದು 1 or 2 ಡ್ರಾಪ್ಸ್ ಅಷ್ಟೇ ಫೇಸ್ ಫುಲ್ ಹೈಡ್ರೇಟ್ ಮಾಡಿಬಿಡುತ್ತೆ ಆ್ಯಂಡ್ ಗ್ಲೋ ಮಾಡುತ್ತೆ. ಚೆನ್ನಾಗಿದೆ, ಬಟ್ ಪ್ರೈಸ್ ಜಾಸ್ತಿ ಆಯಿತು. 750 ಆಲ್ಮೋಸ್ಟ್ ಲೈಕ್ 1.5-2 ಮಂತ್ಸ್ಗೆಲ್ಲ ಖಾಲಿ ಆಗಿಬಿಡುತ್ತೆ. ಆವಾಗವಾಗ 750 ಕೊಟ್ಟು ತಗೋಬೇಕು ಅಂತ ನಾನು ಇದನ್ನು ಮತ್ತೆ ರೀಪರ್ಚೇಸ್ ಮಾಡಿಲ್ಲ. ಇದರಲ್ಲಿ ಇನ್ನೊಂದು ಸ್ವಲ್ಪ ಇದೆ ನೋಡಿ, ಇಷ್ಟು. ಸೊ ಇದು ತುಂಬ ಚೆನ್ನಾಗಿದೆ.
ಸೊ ಎಲ್ಲ ಸ್ಕಿನ್ ಟೈಪ್ಗೂ ಅಡ್ಜಸ್ಟ್ ಆಗುತ್ತೆ, ಸೆನ್ಸಿಟಿವಿಂದ ಹಿಡಿದು ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಈ ಟೋನರ್ ಅಡ್ಜಸ್ಟ್ ಆಗುತ್ತೆ. ಕಣ್ಣು ಮುಚ್ಕೊಂಡು ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲ ಸ್ಕಿನ್ ಟೈಪ್ಸ್ ಅವರು. ಬಟ್ ಕಾಸ್ಟ್ ಜಾಸ್ತಿ ಇದೆ. ಅದರಲ್ಲೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು, ಸೊ ಅದೇ ಥರ ಸ್ಕಿನ್ ಬೂಸ್ಟ್ ಮಾಡೋ ಥರ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಸ್ಕಿನ್ ಹೈಡ್ರೇಷನ್ನ ಬೂಸ್ಟ್ ಮಾಡೋ ಥರನೇ ಇಂಗ್ರೀಡಿಯೆಂಟ್ಸ್ ಇದೆ. ಲೈಕ್ ಗ್ಲಿಸರಿನ್ ಮತ್ತು ಗ್ಲೈಕಾಲ್, ಈ ಥರ ತುಂಬ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದರಲ್ಲೂ ಯೂಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನನಗೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಅದಕ್ಕೆ ನನಗೆ ಪರ್ಸ್ನಲಿ ಇದು ಇಷ್ಟ. ಬಟ್ ಇದನ್ನು ನಾನು ಎವ್ರಿಡೇ ಯೂಸಿಗೆ ಪ್ರಿಪೇರ್ ಮಾಡಲ್ಲ. ಎಲ್ಲಾದರೂ ಔಟ್ಡೋರ್ ಹೋಗ್ತೀನಿ ಅಂತಂದರೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ನಾರ್ಮಲಾಗಿ ಎವ್ರಿಡೇ ಯೂಸಿಗೆ ಅದೆರಡು ಯೂಸ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಟೋನರ್ ಕಂಟೆಂಟ್ ಆಗಿತ್ತು. ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋ ಟೋನರ್ಸ್ಗಳು ಬಂದು ಒಂದು ಮಿನಿಮಲಿಸ್ಟ್ ಬ್ರ್ಯಾಂಡಿಂದ, ಒಂದು ಲೆನಿಕ್ ಬ್ರ್ಯಾಂಡಿಂದ, ಇನ್ನೊಂದು ಅಕ್ವಾಲಜಿಕಾ ಬ್ರ್ಯಾಂಡಿಂದ. ಸೊ ಐ ಪರ್ಸ್ನಲಿ ಲೈಕ್ ದೀಸ್ 3. ಸೊ ಒಂದು ಅಫೋರ್ಡಬಲ್, ಇನ್ನೊಂದು ಸೂಪರ್ ಅಫೋರ್ಡಬಲ್, ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಷ್ಟೇ. ಅದು ಬಿಟ್ಟರೆ ಈ 3 ಟೋನರು ನನಗೆ ಪರ್ಸ್ನಲಿ ಇಷ್ಟ. ಈ 3 ಟೋನರ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಂದರೆ ಒಂದ್ಸರಿ ಹೋಗಿ ರಿವ್ಯೂಸ್ನ ಚೆಕ್ ಮಾಡಿ ಆಮೇಲೆ ಬೇಕಾದರೆ ಯೂಸ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ನನಗೆಷ್ಟು ಇದ್ರ ಬಗ್ಗೆ ಗೊತ್ತೋ, ಅದನ್ನು ನಾನು ಯೂಸ್ ಮಾಡಿ ತಿಳ್ಕೊಂಡಿರೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಅಷ್ಟೇ. ಇವತ್ತು ನನಗೆ ಅಮೆಝಾನಿಂದ ಒಂದೆರಡು ಕೊರಿಯರ್ ರಿಸೀವ್ ಆಯಿತು. ಅದೇನೆಂದರೆ, ನಾನೊಂದು ಪಾಂಡ್ಸ್ ಪಿಂಕ್ ಪೌಡರ್ ಆರ್ಡರ್ ಮಾಡಿದ್ದೆ. ಸೊ ಇದು ಲೈಕ್ ನಾನು ಹೊಸದಾಗಿ ನನಗೆ ಗೊತ್ತಾಗಿತ್ತು, ನನಗೆ ಗೊತ್ತಿಲ್ಲ ಆದರೆ ಯಾವಾಗ ಲಾಂಚ್ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಇವತ್ತು ಟ್ರೈ ಮಾಡಿದೆ ಈ ಪೌಡ್ರು. ನೋಡಿ, ಇದು ಟೋಟಲಿ ಪಿಂಕ್ ಕಲರ್, ಈ ಥರ. ಓಕೆ, ಈ ಥರ ಪಿಂಕ್ ಕಲರ್ ಇದೆ. ಸ್ಕಿನ್ನಿಗೆ ಹಾಕಿದಾಗ ಎಷ್ಟು ಪಿಂಕೀಶ್ ಗ್ಲೋ ಕೊಡುತ್ತೆ ನೋಡಿ ಈ ಪೌಡರ್. ನೋಡಿ ಎಷ್ಟು, ನನಗಂತೂ ತುಂಬ ಇಷ್ಟ ಆಯಿತು. ಒನ್ ಟೈಮ್ ಟ್ರೈ ಮಾಡಿದ್ದೇನೆ. ಇದು ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದೆ ಈ ಪೌಡ್ರನ್ನ, ದೊಡ್ಡ ಬಾಟ್ಲ್ ಅವ್ರು ಯೂಸ್ ಮಾಡ್ತಿದ್ದು. ಓಕೆನಾ, ನಾನು ಸರಿ ಟ್ರೈ ಮಾಡೋದ ಅಂತ ಅಮೆಝಾನ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದೆ. ಅದರಲ್ಲೇ ಚಿಕ್ಕದು ಸಿಕ್ತು. ಇದೊಂದು 112 ರೂಪಾಯಿ ಅಷ್ಟೇ ಅಮೆಝಾನಲ್ಲಿ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನೀವು ಮೇಕಪ್ ಎಲ್ಲ ಆದಮೇಲೆ ಜಸ್ಟ್ ಇದರಲ್ಲಿ ಟಚ್ ಅಪ್ ಕೊಟ್ಟರೆ ಪಿಂಕ್ 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 ಗ್ಲೋ ಬರುತ್ತೆ. ಓಕೆ, ಸೊ ಫ್ಲಿಪ್ಕಾರ್ಟಿಂದ ನಾನೊಂದು ಟಾಪ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ರಿವೀಲ್ ಮಾಡಿಬಿಡೋದ ವಿಡಿಯೋದಲ್ಲಿ, ಹೆಂಗೋ ವಿಡಿಯೋ ಮಾಡ್ತಿದ್ನಲ್ಲ ಅಂತ. ಈಗ ಜಸ್ಟ್ ಬಂತು, ಸೊ ಅದನ್ನು ರಿವ್ಯೂ ಮಾಡೋದ ಅಂತ ಮಾಡ್ತಿದ್ದೀನಿ. ಇದು ಟಾಪ್ ನನಗೆ ತುಂಬ ದಿನದಿಂದ ವಿಶ್ ಲಿಸ್ಟಲ್ಲಿತ್ತು. ಮಿಂತ್ರಾದಲ್ಲಿ ನೋಡಿದ್ದೆ, ಮಿಂತ್ರಾದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಸೇಮ್ ಫ್ಲಿಪ್ಕಾರ್ಟು ಮಿಂತ್ರಾ ಎರಡು ಸೇಮ್ ಅಲ್ವಾ. ಸೊ ಫ್ಲಿಪ್ಕಾರ್ಟಲ್ಲಿ ನನಗೆ ಆಫರಲ್ಲಿ ಸಿಕ್ತಿದ್ದು, ಆಫರ್ ನಡೀತಿತ್ತು ಫ್ಲಿಪ್ಕಾರ್ಟಲ್ಲಿ ಏನು. ಸೊ ಆಫರಲ್ಲಿ ಸಿಕ್ತು. ಇದು ಅರೌಂಡ್ 389 ರೂಪೀಸ್. ಓಕೆ, 389 ರೂಪೀಸ್. ಲೈಕ್ ಕಾಟನ್ ಕುರ್ತಾ. ಇದ್ರ ಒರಿಜಿನಲ್ ಕಾಸ್ಟ್ ಜಾಸ್ತಿನೇ ಇದೆ, ಆಲ್ಮೋಸ್ಟ್ 1000 ರೂಪೀಸ್ ತನಕ, 1000 ಅಥವಾ 1000 ಮೇಲೆ ಇರ್ಬೋದು ಒರಿಜಿನಲ್ ಕಾಸ್ಟ್. ಬಟ್ ಆಲ್ಮೋಸ್ಟ್ ಎಷ್ಟೋ 84%, 80% ಡಿಸ್ಕೌಂಟ್ ಬಿಟ್ಬಿಟ್ಟಿದ್ರು ಆಫರಲ್ಲಿ. ಸೊ ನನಗೆ ಅದಕ್ಕೆ ಇಷ್ಟು ಕಡಿಮೆಗೆ ಸಿಕ್ತು ಈ ಟಾಪು. ಕ್ವಾಲಿಟಿ ಚೆನ್ನಾಗಿದೆ, ನಾನು ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ದೆನ್ ಮತ್ತೇನು, ಇವತ್ತಿನ ಕಂಟೆಂಟ್ ಇಷ್ಟೇ. ಈ ಕಂಟೆಂಟ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಮತ್ತೆ ಬೇರೆ ಸ್ಕಿನ್ ಕೇರ್ ಕಂಟೆಂಟ್ ಜೊತೆ ನನ್ನ ಚಾನಲಲ್ಲಿ ನಾನು ಸಿಗ್ತೀನಿ. ಸೊ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ, ಸೊ ನಿಮ್ಗೇನಾದರೂ ಪರ್ಟಿಕ್ಯುಲರ್ ಸ್ಕಿನ್ ಕೇರ್ ಬಗ್ಗೆ ಏನಾದರೂ ಬೇಕು ವಿಡಿಯೋಸ್ ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ಸ್ವಲ್ಪ ಜಾಸ್ತಿ ವ್ಯೂವರ್ಸ್ ಬರಲಿ. ಆಮೇಲೆ ಏನಾದರೂ ಕಮೆಂಟ್ ಮಾಡ್ತೀರಲ್ಲ, ನಿಮ್ಗೆ ಈ ಟಾಪಿಕ್ ವಿಡಿಯೋ ಬೇಕು ಅಂತ, ಅದನ್ನು ರೆಗ್ಯುಲರಾಗಿ, ಓಕೆ, ಆ ಕಮೆಂಟ್ದು ಏನು ಬಂದಿತ್ತು ಅದ್ರ ಪ್ರಕಾರ ರೆಗ್ಯುಲರಾಗಿ ಆ ಟೈಮಲ್ಲಿ ಮಾಡೋದ ಅಂತ ಅಷ್ಟೇ ಸುಮ್ಮನೆ ಇದ್ದೀನಿ. ಒಂದಿಬ್ಬರು ಕೇಳಿದ್ದಾರೆ, ಮಾಡ್ತೀನಿ ಆದಷ್ಟು ಬೇಗ ಆ ಟಾಪಿಕ್ ಬಗ್ಗೆ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಗೊತ್ತಿರೋ ಅಷ್ಟೇ ನಾನು ತಿಳಿಸ್ಕೊಡ್ತಿದ್ದೀನಿ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳೋ ಥರ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಅಂತೂ ಅಲ್ಲ, ಅಥವಾ ಸ್ಕಿನ್ನಿಗೆ ರಿಲೇಟೆಡ್ ಅದೇನೂ ಇಲ್ಲ. ಸೊ ನನ್ನ ಲೈಕ್
ವರ್ಕ್ ಕ್ಯಾಟಗರಿನೇ ಬೇರೆ ಇದೆ. ನಾನು ಬಂದು ಬೇಸಿಕಲಿ ಆಪ್ಟೋಮೆಟ್ರಿಸ್ಟ್. ಬಟ್ ನಾನು ಸ್ಕಿನ್ ಕೇರ್ ಬಗ್ಗೆ ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಯೂಟ್ಯೂಬ್ ಚಾನಲ್ಗೆ ಅಂದರೆ, ನನ್ನ ಫೀಲ್ಡಲ್ಲಿ ಆಲ್ರೆಡಿ ನಾನು ಅದನ್ನು ಮಾಡ್ತಿದ್ದೀನಿ. ಸೇಮ್ ಅದೇ ವಿಡಿಯೋಸ್ ನನಗೆ ಅದ್ರ ಬಗ್ಗೆನೇ ಇಲ್ಲಿ ತಿಳಿಸ್ಕೊಡೋಕ್ಕೆ ಅಷ್ಟೊಂದೇನು ಇಂಟ್ರೆಸ್ಟ್ ಬಂದಿಲ್ಲ. ಬಟ್ ಮುಂದೆ ಇಂಟ್ರೆಸ್ಟ್ ಬಂದರೆ ನನ್ನ ಫೀಲ್ಡ್ ಬಗ್ಗೆನೂ ಕಣ್ಣಿನ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಿನ್ ಬಗ್ಗೆ ಏನಕ್ಕೆ ತಿಳಿಸ್ಕೊಡ್ತಿದ್ದೀನಿ ಅಂದರೆ, ನನಗೆ ಮುಂಚೆ ಸ್ವಲ್ಪ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು. ನನ್ನದೊಂದು ಜರ್ನಿ ಇದೆ ಅಲ್ವಾ, ನಾನು ಹೇಗೆ ಕ್ಲಿಯರ್ ಸ್ಕಿನ್ ಮಾಡಿಕೊಂಡೆ, ಅಟ್ಲೀಸ್ಟ್ ಇಷ್ಟು ಕ್ಲಿಯರ್ ಸ್ಕಿನ್ ಹೇಗೆ ಮಾಡಿಕೊಂಡೆ ಅಂತ ಆ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ಯಾವ್ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ನನ್ನ ಸ್ಕಿನ್ನಿಗೆ ಹೆಲ್ಪ್ ಮಾಡ್ತು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿರೋದು. ಅಂದರೆ ಜಸ್ಟ್ ಅ ಪಾಯಿಂಟ್ ಹೇಳ್ಬೇಕಂತಂದರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ. ಸೊ ನಾನು ಪ್ರಯತ್ನ ಮಾಡಿ ಸ್ಕಿನ್ ಕೇರಲ್ಲಿ ನನಗೆ ಇಷ್ಟು ಅಟ್ಲೀಸ್ಟ್ ಹೆಲ್ದಿ ಸ್ಕಿನ್ ನನಗೆ ಸಿಕ್ಕಿರೋದು. ಸೊ ಅದಕ್ಕೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ. ದೆನ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಸ್ವಲ್ಪನಾದರೂ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.